ನಮಸ್ಕಾರ ಸ್ನೇಹಿತರೆ. ನಮ್ಮ ರೈತರಿಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ನೋಡಿ, ಅದೇ 2 ವರ್ಷದಿಂದ ನಾವು ಬೋರ್ವೆಲ್ಲಲ್ಲಿ ನೀರಿತ್ತು, ಆ ನೀರಿಂದ ನಾವು 5 ಎಕರೆ ಜಮೀನಿಗೆ ನಾವು ನೀರನ್ನು ಹಾಯಿಸ್ಬೋದಿತ್ತು. ಬಟ್ ಇವಾಗ ಬಂದಿರುವಂಥ ಬಿರು ಬೇಸಿಗೆ ರಣ ಬರ ಅಂತಲೇ ಹೇಳ್ಬೋದು. ಈ ರಣ ಬರೋಕ್ಕೆ ಇರುವಂಥ ಅಂತರ್ಜಲದ ನೀರಲ್ಲಿ ನಾವು 1 ಎಕರೆ ಜಮೀನಿಗೆ ನಾವು ಸದ್ಯಕ್ಕೆ ನೀರನ್ನು ಹಾಯಿಸೋಕ್ಕಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ಬಂದಿದೆ. ಹಾಗೆ ಸುಮಾರು ಜನ ರೈತರುಗಳು ಹೇಳ್ತಾರೆ ನಾವು ಅಷ್ಟು ಸಂಪಾದನೆ ಮಾಡ್ಬೋದು, ಇಷ್ಟು ಸಂಪಾದನೆ ಮಾಡ್ಬೋದು ಅಂತ. ನಾವು ನಿಮ್ಗೊಂದು ಉದಾಹರಣೆ ತೋರಿಸ್ತೀನಿ ನೋಡಿ. ನೋಡಿ ಏನದೆ, ಈ ಮಾವಿನ ತೋಟ ಕಡಿಮೆ ಅಂದ್ರೆ 3 ಎಕರೆ ಮಾವಿನ ತೋಟ ಇದು. ಈ 3 ಎಕರೆ ಮಾವಿನ ತೋಟದಲ್ಲಿ ಈ ವರ್ಷ ಫಸಲು 3 ಗಿಡ ಬರಲಿಲ್ಲ. 3 ಗಿಡ ಕರೆಕ್ಟಾಗಿ ಮಾವಿನಕಾಯಿ ಬಿಡಲಿಲ್ಲ. ಎಲ್ಲ ಲಾಸು ಸ್ನೇಹಿತರೆ, ಎಲ್ಲ ಲಾಸು. ಏನು ಮಾಡಬೇಕು ಅಂತಲೇ ನಮ್ಮ ಕಷ್ಟ ಯಾರಿಗೂ ಹೇಳಬಾರ್ದು, ಅಂಥ ಪರಿಸ್ಥಿತಿ ಇದೆ ಈ ಒಂದು ಬರಗಾಲದಲ್ಲಿ. ಈ ಕಡೆ ಅಂತರ್ಜಲದಲ್ಲಿ ನೀರಿಲ್ಲ, ಈ ಕಡೆ ಸ್ವಲ್ಪ ನೀರನ್ನು ಏನಾದ್ರು ಮಾಡಿ ಸ್ವಲ್ಪ ಒಂದು ಜಮೀನಿಗೆ ಒಂಚೂರು ಹಾಯಿಸಿ ಏನಾರು ಬೆಳೆನ ಅಂತಂದರೆ ಕರೆಂಟ್ ನ್ಯಾಯವಾಗಿ ಕೊಡೋಲ್ಲ. ಕರೆಂಟು ನ್ಯಾಯವಾಗಿ ಕೊಟ್ಟ ಸುಮಾರಾಗಿ ನೀರು ಬತ್ತು ಅಂತ ಅಂದ್ರೂ ಕೂಡ ಈ ಕಾಡು ಪ್ರಾಣಿಗಳ ಕಾಟ. ಈ ನಮ್ಮ ಅಕ್ಕಪಕ್ಕ ಯಾವ ಕಾಡು ಇಲ್ಲ, ಆದ್ರೂ ಈ ಕಾಡಲ್ಲೇನೂ ಇಲ್ವಲ್ಲ, ಎಲ್ಲ ಈ ಆನೆ ಎಲ್ಲ ಈ ನಮ್ಮ ಜಮೀನುಗಳು ನುಗ್ಗಿ ಅಪ್ಪಿತಪ್ಪಿ ಬೆಳೆದಂಥ ನೋಡಿ, ಅಲ್ಲ ಜೋಳ ಬೆಳೆದಿದ್ದಾರಲ್ವ, ಆ ಜೋಳ ನಾವು ಫಸ್ಟು ತಗೋತಿಲ್ಲೋ ಗೊತ್ತಿಲ್ಲ. ಯಾವಾಗ ಆನೆ ಬರಲ್ವೋ, ಬಂದರೆ ತುಳಿದು ಎಲ್ಲ ಹಾಳು ಮಾಡಿಬಿಡ್ತೇವೆ ಸ್ನೇಹಿತರೆ.